ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ಒಂದು ಲಿರಿಕ್ಸ್ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತೀನಿ ನೋಡೋಣ. ಈ ರೀತಿ ಒಂದು ಲಿರಿಕ್ಸ್ ವಿಡಿಯೋ ಎಡಿಟ್ ಮಾಡೋದು ತುಂಬಾ ಈಸಿ ಇದೆ. ಮೊದಲು ಏನು ಮಾಡಬೇಕಂದ್ರೆ ಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ಗ್ರೌಂಡ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಆಗ್ಬಿಡುತ್ತೆ. ಇದನ್ನು ಫುಲ್ ಸ್ಕ್ರೀನ್ ಆದಾಗೆ ಝೂಮ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವೇನು ಮಾಡಬೇಕಂದ್ರೆ ಈಗ ನಾವು ಸಾಂಗ್ನ ಇಂಪೋರ್ಟ್ ಮಾಡ್ಕೋಬೇಕು. ಸಾಂಗ್ನ ಮೇಲೆ ಹೋಗಿ ತೊಗೋಬೋದು. ನಾನು ಇಲ್ಲಿ ವಿಡಿಯೋನಲ್ಲಿರುವ ಸಾಂಗ್ನ ತೊಗೋತಾ ಇದ್ದೇನೆ. ನೀವು ಕೂಡ ಈ ರೀತಿ ತೊಗೋಬೋದು. ಮತ್ತು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಹೋಗಿ ಇಲ್ಲಿ ನೋಡ್ಕೊಳ್ಳಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಂಗ್ ಬೇರೆ ಆಗಿಬಿಡುತ್ತೆ. ಮತ್ತು ವಿಡಿಯೋನ ಏನು ಮಾಡಬೇಕಂದ್ರೆ ಡಿಲೀಟ್ ಮಾಡ್ಕೊಂಬಿಡಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನಿಮ್ಮ ಸಾಂಗಲ್ಲಿ ಇರುವುದೇ ಅಲ್ಲಿವರೆಗೂ ನಿಮ್ಮ ಇಮೇಜನ್ನ ತೊಗೊಂಬನ್ನಿ. ಅಥವಾ ಜಾಸ್ತಿ ಆಗಿಬಿಟ್ರೆ ಕಟ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ಈ ಸಾಂಗ್ವರೆಗೂ ತೊಗೊಂಬನ್ನಿ. ತೊಗೊಂಬಂದಾಗ ಇವಾಗ ನೀವು ಏನು ಮಾಡಬೇಕಂದ್ರೆ ಸಾಂಗನ್ನು ಚೆನ್ನಾಗಿ ಕೇಳಿಸ್ಕೊಂಡು ಬೀಟ್ ಮಾರ್ಕನ್ನು ಹಚ್ಕೋಬೇಕು. ಈ ರೀತಿ ನಿಮಗೆ ಒಂದೊಂದು ಲಿರಿಕ್ಸ್ ಆದಮೇಲೆ ಒಂದೊಂದಕ್ಕೆ ಈ ರೀತಿ ಒಂದು ಬೀಟ್ ಮಾರ್ಕನ್ನು ಹಚ್ಕೊಳ್ಳಿ. ಹಚ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ನಾನು ನಿಮಗೆ CC ಪ್ರಿಸೆಟ್ನ ಕೊಟ್ಟಿರ್ತೀನಿ. ಪ್ರಿಸೆಟ್ನ ಕೊಟ್ಟಿರ್ತೀನಿ. CC ಪ್ರಿಸೆಟ್ನ ಕೊಟ್ಟಿರ್ತೀನಿ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಲಿರಿಕ್ಸ್ ನಿಮಗೆ ಪ್ರಿಸೆಟ್ ಏನಿದೆ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡು ಮತ್ತೆ ನೀವು ವಿಡಿಯೋನಲ್ಲಿ ಬಂದು ಈ ರೀತಿ ಸಿಂಪ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಬಂದುಬಿಡುತ್ತೆ. ಈ ರೀತಿ ಬಂದಾದಮೇಲೆ ನಿಮಗೆ ಎಲ್ಲಿವರೆಗೂ ಬೀಟ್ ಮಾರ್ಕ್ ಇರುತ್ತೆ ಅಲ್ಲಿವರೆಗೂ ಬಂದು ಇದು ಇವಾಗ ಕಮ್ಮಿ ಇದೆ. ಜಾಸ್ತಿ ಮಾಡ್ಕೋಬೇಕಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಗಡಿಯಾರ ಟೈಪ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿವರೆಗೂ ಲೇಯರ್ನ ಬಂದ್ಬಿಡುತ್ತೆ. ಇವಾಗ ನೀವು ಏನು ಮಾಡಬೇಕಂದ್ರೆ ಇವಾಗ ನೀವು ಎಡಿಟ್ ಮಾಡ್ಕೊಳ್ಳಿ. ಸಾಂಗ್ ಏನಿದೆ ಅದನ್ನು ಎಡಿಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಈ ರೀತಿ ಬರ್ಕೋತೀನಿ. ಈ ರೀತಿ ನಾನು ಸುಮ್ಮನೆ ಈ ರೀತಿ ಬರ್ಕೊಂಡೀನಿ. ಬರ್ಕೊಂಡಾದ್ಮೇಲೆ ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಇದೇ ರೀತಿ ಮುಂದ್ಗಡೆ ಏನು ಮಾಡಬೇಕಂದ್ರೆ ಇವಾಗ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಈ ಐಕನ್ ಮೇಲೆ ಹೋಗಿ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಮತ್ತು ಈ ಬೀಟ್ ಮಾರ್ಕ್ ಮೇಲೆ ಬನ್ನಿ. ಬೀಟ್ ಮಾರ್ಕ್ ಮೇಲೆ ಬಂದು ಇಲ್ಲಿ ಮತ್ತೆ ಅದೇ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ ಇದನ್ನು ಲೇಯರ್ನ ಬೀಟ್ ಮಾರ್ಕ್ಗಿಂತ ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ಆದಮೇಲೆ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಬೀಟ್ ಮಾರ್ಕ್ ಮೇಲೆ ಬನ್ನಿ. ಬೀಟ್ ಮಾರ್ಕ್ ಮೇಲೆ ಬಂದಾಗ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಈ ಗಡಿಯಾರ ಟೈಪ್ ಏನಿದೆ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಈ ಐಕನ್ ನೋಡ್ಕೊಳ್ಳಿ. ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬೀಟ್ ಮಾರ್ಕ್ವರೆಗೂ ಬಂದುಬಿಡುತ್ತೆ. ಓಕೆನಾ. ಇವಾಗ ನೀವು ಜಾಸ್ತಿ ಆಗಿಬಿಟ್ರೆ ಈ ಗಡಿಯಾರ ಟೈಪ್ನಲ್ಲಿ ಬಂದಾಗ ಜಾಸ್ತಿ ಆಗಿಬಿಟ್ರೆ ಈ ರೀತಿ ಈ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಮ್ಮಿ ಆಗಿಬಿಟ್ರೆ ಈ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ. ಇದೇ ರೀತಿ ನಿಮ್ಮ ನಿಮ್ಮ ಸಾಂಗ್ವರೆಗೂ ನೀವು ಈ ರೀತಿ ಕಾಪಿ ಪೇಸ್ಟ್ ಮಾಡ್ಕೊಂಡು ನಿಮ್ಮ ಲಿರಿಕ್ಸ್ನ ಏನಿದೆ ಅದನ್ನು ನೀವು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ ನಾನು ನಿಮಗೊಂದು ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ. ಆ ಟೆಂಪ್ಲೇಟ್ ವಿಡಿಯೋನ ನೀವು ತೊಗೊಂಡು ಇಲ್ಲಿ ಪೋಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ನಿಮಗೊಂದು ಈ ರೀತಿ ಒಂದು ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಅದರಿಂದ ನೀವು ತೊಗೋಬೋದು. ಇವಾಗ ನೀವೇನು ಮಾಡಬೇಕಂದ್ರೆ ಇದನ್ನು ಈ ರೀತಿ ವಿಡಿಯೋ ಟೆಂಪ್ಲೇಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಮೇಲ್ಗಡೆ 3 ಡಾಟ್ ಮೇಲೆ ಹೋಗಿ ಇಲ್ಲಿ ನಿಮಗೆ ಫಿಲ್ ಕಂಪೋಸಿಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಆಗಿಬಿಡುತ್ತೆ. ಸ್ವಲ್ಪ ಅದನ್ನ ಝೂಮ್ ಮಾಡ್ಕೋಬೋದು. ಝೂಮ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವೇನು ಮಾಡಬೇಕಂದ್ರೆ ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಿನಲ್ಲಿ ಬಂದು ಲೈಟನಲ್ಲಿ ಬಂದು ಇಲ್ಲಿ ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಇದರ ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನು ಇಲ್ಲಿ 80 ಇಡ್ತಾ ಇದ್ದೀನಿ. ನೀವು ಕೂಡ ಹೆಚ್ಚು ಅಥವಾ ಕಡಿಮೆ ಇಟ್ಕೋಬೋದು. ಮತ್ತು ನಾನು ಇದು ಟ್ಯಾಕ್ಸ್ ಲೇಯರ್ನ ಏನಿದೆ ಪ್ರಿಸೆಟ್ ಮತ್ತು ಫಾಂಟ್ ಲಿಂಕು ಎಲ್ಲನೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದನೇ ಈಸಿಲಿ ತೊಗೋಬೋದು. ಓಕೆನಾ. ಇವಾಗ ನೀವು ನೋಡ್ಕೊಳ್ಳಿ ಈ ಟೆಂಪ್ಲೇಟ್ ವಿಡಿಯೋ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಬಂದು ನಿಮ್ಮ ಲಾಸ್ಟ್ ಸಾಂಗ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇದೆ ನೋಡ್ಕೊಳ್ಳಿ. ಕಮ್ಮಿ ಆಗಿಬಿಟ್ರೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ಕೂಡ ಇಲ್ಲಿವರೆಗೂ ಬಂದಾದ್ಮೇಲೆ ನಾನು ಇವಾಗ ಕಟ್ ಮಾಡ್ಕೊಂತೀನಿ. ಈ ರೀತಿ ಆಗಿಬಿಡುತ್ತೆ. ಈ ರೀತಿ ಆದಮೇಲೆ ನೀವು ಇದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡು ಎಲ್ಲ ಲಿರಿಕ್ಸ್ ಅಥವಾ ಫೋಟೋ ಮೇಲ್ಗಡೆ ಈ ರೀತಿ ತಂದು ಇಟ್ಬಿಡಿ. ತುಂಬ ಈಸಿ ಇದೆ. ಈ ರೀತಿ ಆದಮೇಲೆ ಇದೇ ರೀತಿ ನೀವು ಲಾಸ್ಟ್ ಸಾಂಗ್ವರೆಗೂ ನೀವು ಲಿರಿಕ್ಸನ್ನು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ಮೇಲ್ಗಡೆ ನಿಮ್ಮ ಆರೋ ಮಾರ್ಕ್ ಇರುತ್ತೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋನ ಸೇವ್ ಆಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ.